ಹಾಯ್ ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್ ಬ್ಯಾಂಗ್ಳೂರು. ಈಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಡೆಲ್ಟಾ ಫುಲ್ಲಿ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್. ಇದು ಕಂಫರ್ಟಬಲ್ ಫಾರ್ ಜೆಲ್ಕೋ ಎಲೆಕ್ಟ್ರಾನಿಕ್ ಸ್ಟಾರ್ಟರ್. ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಸ್ಟಾರ್ಟರ್ ಇದ್ದರೆ ಆ ಎಲ್ಲ ಸ್ಟಾರ್ಟರ್ಗೆ ಕಂಫರ್ಟ್ ಆಗೋ ಥರ ಇದರಲ್ಲಿ ಸಾಫ್ಟ್ವೇರ್ ಮಾಡಿಫಿಕೇಶನ್ ಮಾಡಿ ಹಾಕಿದ್ದೀವಿ. ಮತ್ತು ಇದರಲ್ಲಿ ಡ್ರೈ ರನ್ ಮತ್ತು ಡ್ರೈ ರನ್ ರೀಸ್ಟಾರ್ಟ್ ಅನ್ನೋದು ಆಟೋಮೆಟಿಕ್ ಆಗಿ ನಾವು ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇವಾಗ ಸಮ್ಮರ್ ಸೀಸನ್ ನಡೀತಾ ಇದೆ. ಸಮ್ಮರ್ ಸೀಸನಲ್ಲಿ ನನಗೆ ನೀರು ಒಂದು 20 ನಿಮಿಷ 30 ನಿಮಿಷ ಬಂದು ಆಫ್ ಆಗಿ ಹೋಗ್ಬಿಡುತ್ತೆ. ನನ್ನ ಟ್ಯಾಂಕ್ ತುಂಬೋದಕ್ಕೆ ಸಮ್ಟೈಮ್ಸ್ 20 ನಿಮಿಷ ಟೈಮ್ ಹಿಡಿಯುತ್ತೆ, ಸಮ್ಟೈಮ್ಸ್ 30 ನಿಮಿಷ ಟೈಮ್ ಹಿಡಿಯುತ್ತೆ. ಇನ್ ಕೇಸ್ ನನಗೇನು ನೀರು ಬಂದಿಲ್ಲ, ಡ್ರೈ ರನ್ ಆಯಿತು ಅಂತ ಹೇಳಿದ್ರೆ ನಮ್ಮ ಡಿವೈಸೇ ಮೋಟ್ರನ್ನ ಆಫ್ ಮಾಡ್ಕೊಳ್ಳುತ್ತೆ. ಆಫ್ ಮಾಡ್ಕೊಂಡು ಮತ್ತೆ ಇದರಲ್ಲಿ ಡ್ರೈ ರನ್ ರೀಸ್ಟಾರ್ಟ್ ಕೂಡ ನಾವು ಸೆಟ್ ಮಾಡ್ಕೋಬೋದು. 1 ಅವರ್ 2 ಅವರ್ಸ್ 4 ಅವರ್ಸ್ ಆ ಥರ ಈ ಸಿಸ್ಟಮಲ್ಲಿ ಈ ಕಸ್ಟಮರ್ಗೆ ಬೇಕಾಗಿರೋ ಥರ ನಾವು ಡ್ರೈ ರನ್ ರೀಸ್ಟಾರ್ಟ್ ಟೈಮ್ ಕೂಡ ಸೆಟ್ ಮಾಡಿ ಕೊಟ್ಟಿದ್ದೀವಿ. ಡ್ರೈ ರನ್ ರೀಸ್ಟಾರ್ಟ್ ಟೈಮ್ ಯಾವ ಥರ ಕೊಟ್ಟಿದ್ದೀವಿ ಅನ್ನೋ ತೋರಿಸ್ತೀನಿ ನೋಡಿ. ಈಗ ಪವರ್ ಆಫ್ ಮಾಡಿಬಿಟ್ಟು ಇಲ್ಲಿ ನೀಡ್ ಬಟನ್ ಪ್ರೆಸ್ ಮಾಡಿಕೊಂಡು ಪವರ್ ಆನ್ ಮಾಡಪ್ಪೆ. ಪವರ್ ಆಫ್ ಮಾಡಿ ನೀಡ್ ಬಟನ್ ಪ್ರೆಸ್ ಮಾಡ್ಕೊಂಡು ಪವರ್ ಆನ್ ಮಾಡಿದ್ರೆ ಸಿಸ್ಟಮ್ ಸೆಟ್ಟಿಂಗ್ ಮೋಡ್ಗೆ ಹೋಗುತ್ತೆ. ಪವರ್ ಆಫ್ ಮಾಡಿದ್ದೀನಿ. ಈಗ ಸೆಟ್ ಬಟನ್ ಪ್ರೆಸ್ ಮಾಡ್ಕೊಂಡು ಪವರ್ ಆನ್ ಮಾಡ್ತಾ ಇದ್ದೀನಿ. ಈಗ ಸೆಟ್ಟಿಂಗ್ ಮೋಡ್ಗೆ ಹೋಗಿದೆ. ಈ F1 LED ಇದ್ದಾಗ ಸೆಟ್ಟಿಂಗ್ ಮೋಡ್ ತೋರಿಸ್ತೀನಿ ನೋಡಿ. ಈಗ ಡ್ರೈ ರನ್ನೇ ಬೇಡ ಅಂದರೆ ನನಗೆ ಡ್ರೈ ರನ್ ಚೆಕ್ ಮಾಡೋದು ಬೇಡ. ಡ್ರೈ ರನ್ 1 minute, ಡ್ರೈ ರನ್ 2 minutes, ಡ್ರೈ ರನ್ 4 minutes, ಡ್ರೈ ರನ್ 8 minutes. ಇವಾಗ ಇಲ್ಲಿ ಬೇಕಾಗಿರೋದು ಬಂದ್ಬಿಟ್ಟು ನಮಗೆ ಡ್ರೈ ರನ್ 2 minutes ಮಾತ್ರ ಬೇಕು. ಅದಕ್ಕೋಸ್ಕರ 2 minutes ಡ್ರೈ ರನ್ ಸೆಟ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇದಾಗಿದ್ದ ನಂತರ ಸೆಕೆಂಡ್ರಿ ಡ್ರೈ ರನ್ ಬರುತ್ತೆ. ಸೆಕೆಂಡ್ರಿ ಡ್ರೈ ರನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನನ್ನ ಬೋರ್ವೆಲ್ಲಲ್ಲಿ ಮಿಡಿಲಲ್ಲಿ ಗ್ಯಾಪ್ ಬರುತ್ತೆ. ಅಂದರೆ ನೀರು ಬರ್ತಾ ಇರುತ್ತೆ, ನನಗೊಂದು 5 seconds ಗ್ಯಾಪ್ ಆಗುತ್ತೆ, ಮತ್ತೆ ನೀರು ಕಂಟಿನ್ಯೂ ಆಗುತ್ತೆ ಅನ್ನೋ ಥರ ಇರುತ್ತೆ. ಆ ಥರ ಇರೋ ಜಾಗದಲ್ಲಿ ನಾವು ಸೆಕೆಂಡ್ರಿ ಡ್ರೈ ರನ್ ಕೂಡ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಡ್ರೈ ರನ್ ರೀಸ್ಟಾರ್ಟ್. ಡ್ರೈ ರನ್ ರೀಸ್ಟಾರ್ಟ್ ಯಾವ ಥರ ಇರುತ್ತೆ ಅಂದರೆ, ನನಗೆ ನೀರು ಬಂದಿಲ್ಲ ಬೋರ್ವೆಲ್ಲಿಂದ ಅಂದರೆ ನನಗೆ ರೀಸ್ಟಾರ್ಟ್ ಆಗೋದೇ ಬೇಡ. 1/2 hour ಆಟೋಮೆಟಿಕ್ ಡ್ರೈ ರನ್ ರೀಸ್ಟಾರ್ಟ್, 1 hour ರೀಸ್ಟಾರ್ಟ್, 2 hours ಮತ್ತು 4 hours. ಈ ರೀತಿ ಡ್ರೈ ರನ್ ರೀಸ್ಟಾರ್ಟ್ ಟೈಮ್ನ ನಾವು ಸೆಟ್ ಮಾಡಿ ಕೊಟ್ಬಿಟ್ರೆ ಸಿಸ್ಟಮ್ ತಾನಾಗೆ ಡ್ರೈ ರನ್ ಆಯಿತು ಅಂದರೆ ಮತ್ತೆ 4 hours ಆಗಿದ ನಂತರ ಮೋಟ್ರನ್ನ ಆನ್ ಮಾಡ್ಕೊಳ್ತಾ ಇರುತ್ತೆ. ಈ 4 hours ಅನ್ನೋದು ನಮ್ಮದ್ರಲ್ಲಿ ಬೈ ಡಿಫಾಲ್ಟ್ ಇರೋದು 1/2 hour, 1 hour, 4 hours, 8 hours ಆ ರೀತಿ ಇರುತ್ತೆ. ಈಗ ಸೆಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ರೆಗ್ಯುಲರ್ ಮೋಡಿಗೆ ಬಂತು. ಇಲ್ಲಿ ನೀರು ಫುಲ್ ಇರೋದ್ರಿಂದ ಮೋಟ್ರ್ ಆನ್ ಆಗಿಲ್ಲ. ನಾವು ನೀಡ್ ಬಟನ್ನ ಪ್ರೆಸ್ ಮಾಡಿ ಮೋಟ್ರ್ ಆನ್ ಮಾಡ್ಕೋಬೋದು. ನೀರು ಕಡಿಮೆ ಆಯಿತು ಅಂದರೆ ತಾನಾಗೆ ಆನ್ ಕೂಡ ಮಾಡುತ್ತೆ.